ನೀವೆಲ್ಲರೂ ಕೂಡ ವಾಟ್ಸಪ್ನ ಯೂಸ್ ಮಾಡ್ತಾ ಇರ್ತೀರಾ. ಬರೀ 2 ಸೆಟ್ಟಿಂಗ್ನಿಂದ ನಿಮ್ಮ ವಾಟ್ಸಪ್ ಸೇಫ್ ಆಗಿರುತ್ತಾ? 100% ಸೇಫ್ ಆಗಿರುತ್ತೆ. ಈ 2 ಸೆಟ್ಟಿಂಗ್ ನಿಮ್ಗೇನಾದ್ರೂ ಗೊತ್ತಿದ್ರೆ ನಿಮ್ಮ ಒಂದು ವಾಟ್ಸಪ್ ಹ್ಯಾಕ್ ಆಗಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೊಳ್ಬಹುದು. ಅವು 2 ಸೆಟ್ಟಿಂಗ್ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಸ್ಕಿಪ್ ಮಾಡಿದ್ರೆ ಸೆಟ್ಟಿಂಗ್ ಮಿಸ್ ಆಗ್ಬಿಡುತ್ತೆ. ಸೊ ಹಾಗಿದ್ರೆ ಟೈಮ್ ವೇಸ್ಟ್ ಮಾಡೋಣ, ಬನ್ನಿ ಅವೆರಡು ಸೆಟ್ಟಿಂಗ್ ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಒಂದು ವಾಟ್ಸಪ್ ನ ನೀವು ಓಪನ್ ಮಾಡ್ಕೊಳ್ಬೇಕು. ವಾಟ್ಸಪ್ ನ ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಮೇಲ್ಗಡೆ 3 ಡಾಟೆಡ್ ಲೈನ್ ಕಾಣಿಸ್ತಾ ಇರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ. 3 ಡಾಟೆಡ್ ಲೈನ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನಿಮ್ಗೆ ಹಲವಾರು ಆಪ್ಷನ್ಸ್ ಗಳು ನಿಮ್ಗೆ ಸಿಗುತ್ತೆ. ಇಲ್ಲಿ ಕೆಳಗಡೆ ಲಾಸ್ಟ್ ಸೆಟ್ಟಿಂಗ್ಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಚಾಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಚಾಟ್ಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಸ್ವಲ್ಪ ಹಂಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಬೇಕಾಗುತ್ತೆ. ಸ್ಕ್ರೋಲ್ ಡೌನ್ ಮಾಡಿದಾದ್ಮೇಲೆ ಇಲ್ಲಿ ಚಾಟ್ ಬ್ಯಾಕಪ್ ಮತ್ತೆ ಟ್ರಾನ್ಸ್ಫರ್ ಚಾಟ್ ಆಮೇಲೆ ಚಾಟ್ ಹಿಸ್ಟ್ರಿ ಅಂತ ಇಲ್ಲಿ 3 ಆಪ್ಷನ್ ಗಳು ಕಾಣಿಸ್ತಾ ಇರುತ್ತೆ ಕೆಳಗಡೆ. ಇಲ್ಲಿ ಮೊದಲನೇದಾಗಿ ಚಾಟ್ ಬ್ಯಾಕಪ್ ಅಂತ ಹೇಳ್ಬಿಟ್ಟು ಆಪ್ಷನ್ ಇಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ. ಚಾಟ್ ಬ್ಯಾಕಪ್ ಮೇಲೆ ನೀವು ಕ್ಲಿಕ್ ನ ಮಾಡಿದ್ರೆ ಅಂದ್ರೆ ನಿಮ್ಗೆ ಈ ರೀತಿಯಾದಂತ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಗೂಗಲ್ ಅಕೌಂಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಎಷ್ಟು ಜಿಮೇಲ್ ಅಕೌಂಟ್ಸ್ ಇರುತ್ತೆ ನೋಡಿ, ಅವು ಎಲ್ಲವೂ ಜಿಮೇಲ್ ಅಕೌಂಟ್ಸ್ ಕೂಡ ಇಲ್ಲಿ ಇರುತ್ತೆ. ಇಲ್ಲಿರೋ ಯಾವ್ದಾದ್ರು ಒಂದು ಜಿಮೇಲ್ ಅಲ್ಲಿ ಏನಾದ್ರು ಆಡ್ ಆಗೈತೆ ಅಂದ್ರೆ ಇಲ್ಲಿ ಗೂಗಲ್ ಅಕೌಂಟ್ ಅಂತ ಐತಲ್ಲ, ಇಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ಇರುವಂತ ಜಿಮೇಲ್ಸ್ ಅನ್ನ ಬಿಟ್ಬಿಟ್ಟು ಬೇರೆ ಯಾರ್ದಾದ್ರು ಒಂದು ಜಿಮೇಲ್ ನಿಮ್ಮ ಫ್ರೆಂಡ್ಸ್ ಇಂದ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಂದ ಆಗಿರ್ಬೋದು ಅಥವಾ ಹೊರಗಡೆ ಯಾರ್ದೋ ನಿಮ್ಗೆ ಗೊತ್ತಿಲ್ಲ, ಈಗ ನಿಮ್ಮ ಹೆಸರು ನವೀನ್ ಅಂತ ಆಗಿರುತ್ತೆ, ಇವಾಗ naveen@gmail.com ಅಂತ ಹೇಳ್ಬಿಟ್ರೆ ಅದು ನಿಮ್ಮ ಒಂದು ಜಿಮೇಲ್ ಐಡಿ ಆಗಿರುತ್ತೆ. ಅದೇ ಮಂಜು gmail.com ಆಮೇಲೆ ಸುದೀಪ್ gmail.com ನೀವು ಯಾವ್ದಾರು ಒಂದು ನೇಮ್ನ ತಗೊಳ್ಳಿ. ಅಲ್ಲಿ ನಿಮ್ಮ ಒಂದು ಜಿಮೇಲ್ ಬಿಟ್ಬಿಟ್ಟು ಬೇರೆ ಯಾರ್ದಾರು ಒಂದು ಜಿಮೇಲ್ ಇತ್ತು ಅಂದ್ರೆ ನೀವು ಅದನ್ನ ಕ್ಲಿಕ್ ನ ಮಾಡ್ಕೊಂಡ್ಬಿಟ್ಟು ನೀವು ಆ ಒಂದು ಜಿಮೇಲ್ ನ ರಿಮೂವ್ ಮಾಡ್ಬೇಕಾಗುತ್ತೆ. ಜಿಮೇಲ್ ಏನಾದ್ರು ಆಡ್ ಆಗಿತ್ತೆ ಅಂದ್ರೆ ಆ ಜಿಮೇಲ್ಗೆ ನೀವು ಮಾಡುವಂತ ಮೆಸೇಜಸ್ ಮತ್ತೆ ನೀವು ಮಾಡುವಂತ ಫೋಟೋಸ್ಗಳು ಎಲ್ಲದೂ ಕೂಡ ಆ ಒಂದು ಜಿಮೇಲ್ ಅಲ್ಲಿ ಸೇವ್ ಆಗಿರುತ್ತೆ. ಅವರು ಆ ಒಂದು ಜಿಮೇಲ್ ಅಲ್ಲಿ ಮೆಸೇಜಸ್ ಅನ್ನ ಚಾಟ್ಸ್ ಅನ್ನ ನೋಡ್ಬಿಟ್ಟು ಅವರು ಡೌನ್ಲೋಡ್ ಮಾಡ್ಕೋಬಹುದು. ಅವಾಗ ನಿಮ್ಮ ಪರ್ಸನಲ್ ಚಾಟ್ಸ್ ಮತ್ತೆ ಪರ್ಸನಲ್ ಫೋಟೋಸ್ ಗಳೆಲ್ಲ ಲೀಕ್ ಆಗುತ್ತೆ. ಹಾಗಾಗಿ ಇಲ್ಲಿ ಏನಾದ್ರು ಬೇರೆಯವರ ಒಂದು ಜಿಮೇಲ್ ಏನಾದ್ರು ಇತ್ತು ಅಂದ್ರೆ ಆ ಒಂದು ಜಿಮೇಲ್ ನೀವು ಇಲ್ಲಿಂದ ತೆಗೆದಾಕ್ಬಿಡಿ, ಅದನ್ನ ರಿಮೂವ್ ಮಾಡಿಬಿಡಿ. ಇದು ಮೊದಲನೇ ಸೆಟ್ಟಿಂಗ್ ಆಯ್ತು. ಇನ್ನು ಎರಡನೇ ಸೆಟ್ಟಿಂಗ್ ಏನಂದ್ರೆ ನೀವು ಬ್ಯಾಕ್ ಬರ್ಬೇಕಾಗುತ್ತೆ. ಮತ್ತೆ ಒಂದ್ಸಲ ಬ್ಯಾಕ್ ಬನ್ನಿ, ಮತ್ತೆ ಒಂದ್ಸಲ ಬ್ಯಾಕ್ ಬರ್ಬೇಕಾಗುತ್ತೆ. ಬ್ಯಾಕ್ ಬಂದಿದ್ದಾದ್ಮೇಲೆ ಇಲ್ಲಿ ಮತ್ತೆ ನೀವು 3 ಡಾಟೆಡ್ ಲೈನ್ ಕಾಣಿಸ್ತಾ ಇರುತ್ತಲ್ಲ, ಇದ್ರ ಮೇಲೆ ನೀವು ಮತ್ತೆ ಕ್ಲಿಕ್ ನ ಮಾಡ್ಕೊಳ್ಳಿ. ಇಲ್ಲಿ ಲಿಂಕ್ಡ್ ಡಿವೈಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನ್ಯೂ ಗ್ರೂಪ್ ಮತ್ತೆ ನ್ಯೂ ಕಮ್ಯುನಿಟಿ ಆಮೇಲೆ ಬ್ರಾಡ್ಕಾಸ್ಟ್ ಲಿಸ್ಟ್ ಅಂತ ಹೇಳ್ಬಿಟ್ಟು ಬರ್ತಲ್ಲ, ಅದ್ರ ಕೆಳಗಡೆ ನೀವು 4ನೇ ಆಪ್ಷನ್ ನೀವು ನೋಡ್ತಾ ಇರ್ಬೋದು ಲಿಂಕ್ ಡಿವೈಸ್ ಅಂತ ಹೇಳ್ಬಿಟ್ಟು ಬರುತ್ತಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಲಿಂಕ್ ಎ ಡಿವೈಸ್ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು ಆಪ್ಷನ್ ಬರ್ತಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಪಾಸ್ವರ್ಡ್ ಕೇಳುತ್ತೆ, ನಿಮ್ಮ ಮೊಬೈಲಿನ ಪಾಸ್ವರ್ಡ್, ಅದನ್ನ ನೀವು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಮೊಬೈಲ್ ಪಾಸ್ವರ್ಡ್ನ ಎಂಟರ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಓಕೆ ಅಂತ ಕೇಳುತ್ತೆ, ಓಕೆ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಬೇಕು. ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಕ್ಯಾಮ್ರಾ ಓಪನ್ ಆಗಬೇಕು. ಇಲ್ಲೇ ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ಒಂದು ಕ್ಯಾಮ್ರಾ ಅನ್ನೋದು ಓಪನ್ ಆಗಬೇಕು. ಕ್ಯಾಮ್ರಾ ಓಪನ್ ಆಗಿಲ್ದೇನೆ ಗೂಗಲ್ ಓಪನ್ ಆಗೋದು ಅಥವಾ ಕ್ರೋಮ್ ಓಪನ್ ಆಗೋದು ಏನಾದರೂ ಆಯ್ತು ಅಂದರೆ ನಿಮ್ಮ ಒಂದು ವಾಟ್ಸಪ್ನ ಬೇರೆಯವರು ಆಕ್ಸೆಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅವಾಗ ನೀವೇನು ಮಾಡ್ಬೇಕಂದ್ರೆ ಲಾಗೌಟ್ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ಏನಾದರೂ ಕ್ಯಾಮ್ರಾ ಏನಾದರೂ ಓಪನ್ ಆಯಿತು ಅಂದರೆ 100% ಆಗಿ ನಿಮ್ಮ ಅಕೌಂಟು ಸೇಫ್ ಆಗಿರುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಒಂದು ವಾಟ್ಸಪ್ ಹ್ಯಾಕ್ ಆಗಿದೆನಾ ಇಲ್ವಾ ಅಂತ ಹೇಳ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಬೋದು. ಇದೇ ರೀತಿಯಾಗಿ ಸೆಟ್ಟಿಂಗ್ಗಳಿದೆ, ಅವು ಸೆಟ್ಟಿಂಗ್ ಕೂಡ ನಿಮ್ಗೆ ಗೊತ್ತಾಗಬೇಕಂದ್ರೆ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ, ನಮಗೆ ಅವು ಸೆಟ್ಟಿಂಗ್ನ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಅವು ಸೆಟ್ಟಿಂಗ್ನ ಕೂಡ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.